ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೌಟುಂಬಿಕ ಕಲಹಕ್ಕೆ ಬೇಸತ್ತು ವ್ಯಕ್ತಿ ಕೆರೆಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಳಗಾವಿ ಅಶೋಕ ವೃತ್ತದ ಕೋಟೆ ಕೆರೆಗೆ ಜಿಗಿದು ಸೂಸೈಡ್ ಮಾಡಿಕೊಂಡಿದ್ದಾರೆ. ಕುಟುಂಬದಲ್ಲಿ ಕಲಹ ಇದ್ದೇ ಇರುತ್ತೆ, ಬಟ್ ಈ ರೀತಿಯಾಗಿ ಆದರೆ ಅದಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂತ ಅಂದರೆ ಮನೆಯಲ್ಲಿ ಎಷ್ಟು ಅವ್ರಿಗೆ ಕಿರಿಕಿರಿ ಇರಬೇಡ. ಶಾಪುರ ಗಾಡಿ ಕಾಲೋನಿ ನಿವಾಸಿಯವರು ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ರಂತೆ ಸುಭಾಷ್. ಗಂಡ ಹೆಂಡತಿ ನಡುವೆ ಆಗಾಗ್ಗೆ ಜಗಳ ಇತ್ತು. ತವರು ಮನೆ ಸೇರಿದ್ರಂತೆ ಪತ್ನಿ ಊರಿಗೆ ಹೋಗ್ತಾ ಇದ್ದಂತೆ 2 ದಿನಗಳಿಂದ ಸುಭಾಷ್ ನಾಪತ್ತೆ ಆಗಿದ್ರು. ಮೃತದೇಹದ ಮುಂದೆ 2 ಕಡೆಯವರ ನಡುವೆ ಗಲಾಟೆ ವಾಗ್ವಾದ ನಡೆದಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸ್ನವರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಶಾಪುರ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿತ್ತು. ಎಸ್, ಇದೇ ವ್ಯಕ್ತಿ ನೋಡಿ, ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಕೌಟುಂಬಿಕ ಕಲಹದಿಂದ ಬೇಸತ್ತು ಇವರು ಕೆರೆಗೆ ಬಿದ್ದು ಸೂಸೈಡ್ ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಆದ ನಂತರ ಮೃತದೇಹವನ್ನು ಹೊರಗಡೆ ತೆಗೆದು ಮೇಲ್ಗಡೆ ಇಟ್ಟಿದ್ದಾರೆ ದಡದ ಮೇಲೆ. ಆವಾಗ ಈ ಪತಿ ಕಡೆ ಅಂದರೆ ಏನು ಮೃತಪಟ್ಟಿದ್ದಾರಲ್ಲ ಆ ಸುಭಾಷ್ ಅವರ ಮನೆ ಕಡೆಯವರು ಮತ್ತು ಅವ್ರ ಪತ್ನಿ ಮನೆ ಕಡೆಯವರು ಅಲ್ಲೇ ಮೃತದೇಹದ ಮುಂದೆ ಜಗಳ ಮಾಡ್ತಾ ಇದ್ದಾರಂತೆ. ಆ ವ್ಯಕ್ತಿ ಸತ್ರು ಕೂಡ ನೆಮ್ಮದಿ ಇಲ್ಲ ಆತನಿಗೆ. ಶಾಪುರ ಗಾಡಿ ಕಾಲೋನಿ ನಿವಾಸಿಯವರು ಸುಭಾಷ್ ಹಲಗೇಕರ್ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಯಾವಾಗ ಅವರು ಆತ್ಮಹತ್ಯೆಗೆ ಶರಣಾಗಿರೋದು ಮತ್ತು ಅವರು ಅಲ್ಲೇ ಆತ್ಮಹತ್ಯೆಗೆ ಶರಣಾಗಿರೋದು ಹೆಂಗೆ ಗೊತ್ತಾಯಿತು? ಮತ್ತು ಈಗ ಜಗಳ ಕೂಡ ಆಡ್ತಾ ಇದ್ದಾರಂತೆ 2 ಕುಟುಂಬಸ್ಥರು. ಏನಿದೆ ಇದು ಡೀಟೇಲ್ಸ್? ಎಸ್ ರಾಮ್, ಇನ್ನು ಇವತ್ತು ಬೆಳಗ್ಗೆ ಬೆಳಗಾವಿಯ ಕೋಟೆ ಕೆರೆಗದಲ್ಲಿ ಒಂದು ಶವ ಪತ್ತೆ ಆಗುತ್ತೆ. ಏನೋ ಅಲ್ಲಿ ವಾಕಿಂಗ್ ಹೋಗುವಂತ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಒಂದು ಶವ ಪತ್ತೆಯಾಗಿ ಏನು ಅಲ್ಲಿ ಸ್ಥಳದಲ್ಲಿರುವಂತಹ ಏನು ಮಾರ್ಕೆಟ್ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ದೂರನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಂತ ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಯಾರ್ದು ಈ ಶವ ಅಂತ ನಿಟ್ಟಿನಲ್ಲಿ ಕಳೆದ 2 ದಿನಗಳಿಂದ ಶಾಪುರ್ ಪೊಲೀಸ್ ಠಾಣೆಯಲ್ಲಿ ಒಂದು ನಾಪತ್ತೆ ಪ್ರಕರಣ ಕೂಡ ದಾಖಲಿರುತ್ತೆ. ಅದು ಏನು ಆತ್ಮಹತ್ಯೆ ಮಾಡ್ಕೊಂಡಂತ ಸುಭಾಷ್ ಹಲಕರ್ ಏನು ಈತ ಪೌರ ಕಾರ್ಮಿಕ ಆಗಿರ್ತಾನೆ. ಕಳೆದ ದಿನಗಳ ಹಿಂದೆ ಆತನನ್ನು ಕಾಯಂಗೊಳಿಸಲಾಗಿತ್ತು. ಹಾಗಾಗಿ ಅಲ್ಲದೆ ಈಗ ಆತ ತನ್ನ ಹೆಂಡತಿ ಜೊತೆ ಆಗಾಗ ಜಗಳ ಮಾಡ್ತಾನೆ ಅನ್ನೋ ಮಾಹಿತಿ ಕೂಡ ಲಭ್ಯವಿರತಕ್ಕಂಥದ್ದು. ಹಾಗಾಗಿ ಈಗ 2 ಕುಟುಂಬಗಳು ಕೂಡ ಆತ್ಮಹತ್ಯೆ ಮಾಡುವಂತ ಸಂದರ್ಭದಲ್ಲಿ ಏನಂತಂದ್ರೆ ಈಗ ಬಂದು ಅಲ್ಲಿ ಗಲಾಟೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದರೆ. ನಂತರ ಈಗ ಸದ್ಯ ಪೊಲೀಸರು ತಿಳಿಗೊಳಿಸುವಂತ ಕೆಲಸ ಮಾಡಿದರೆ. ಈಗ ಆತ್ಮಹತ್ಯೆಗೆ ನಿಖರ ಕಾರಣ ಏನು ಒಂದು ಕೂಡ 2 ಕುಟುಂಬಗಳು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡುವಂತ ಕೆಲಸ ಕೂಡ ನಡೀತಾ ಇದೆ. ಹೀಗಾಗಿ ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ರಾಮ್. ಥ್ಯಾಂಕ್ ಯು ರಾಜೇಶ್, ತಮ್ಮೆಲ್ಲ ಮಾಹಿತಿಗಾಗಿ.